ಸೊ ಹೀಗೆ ನನ್ನ ಫ್ರೆಂಡ್ ಒಬ್ಬ ಅಕ್ಷಯ್ ಅಂತ ಇದ್ದಾನೆ. ಅವನು ಹೇಗೆ ಅಂದರೆ ಇದೇ ಕಿರಿಕ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ, ಆ ಟೈಮಿಂದ ನನಗೆ ಪರಿಚಯ ಅವನು. ಅವನಿಗೆ ಏನಂದ್ರೆ ಆ್ಯಕ್ಟರ್ ಆಗಬೇಕು ಅಂತ ಅವನಿಗೆ ಆಸೆ. ಅವನಿಗೆ ನಾನು ಇಂಡಸ್ಟ್ರಿಯಲ್ಲಿ ಇದ್ದೀನಿ ಅನ್ನೋ ಒಂದು ವಿಷಯ. ಸೊ ಅವನು ಅಷ್ಟು ಇವ್ರು ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅಂದರೆ ನಾನು ಇವ್ರ ಜೊತೆ ಹೋದರೆ ಆಗುತ್ತೆ ಅನ್ನೋ ಥರದಲ್ಲಿ ಅವನದೊಂದು ಥಾಟ್. ಸೊ ಅಲ್ಲಿಂದ ನಮ್ಮ ಫ್ರೆಂಡ್ಶಿಪ್. ಅದಾದ್ಮೇಲೆ ನಾನು ಯಾವ ಸಿನಿಮಾಗಳಿಗೆ ಕೆಲಸ ಮಾಡಿದ್ದೀನಿ, ಏನು ಮಾಡಿದ್ದೀನಿ, ಅಲ್ಲೆಲ್ಲ ಅವನನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ನೀನು ಬಾ ನನ್ನ ಜೊತೆ ಅನ್ನೋ ಥರದಲ್ಲೇ ಮಾಡ್ಕೊತಾ ಇದ್ವಿ. ಅದೆಲ್ಲ ಆಗಿ ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಇನ್ನೇನು ಒಂದು ವರ್ಷ, 1.5 ವರ್ಷದ ಹಿಂದೆ ನಾವೇನು ಸ್ಟಾರ್ಟ್ ಮಾಡಿದ್ವಲ್ಲ, ಪ್ರೊಡ್ಯೂಸರ್ ಪಿಚ್ಚು ಆಗ್ತಾ ಇತ್ತು, ಅದೆಲ್ಲ ಆಗ್ತಿತ್ತು. ಪ್ಲಸ್ ನಂಗೆ ಬೇರೆ ಕೆಲಸಗಳು ಅಂದರೆ ಸಿನಿಮಾದಲ್ಲಿ ಕೆಲಸಗಳು ತೊಡಸ್ಕೊತಾ ಇರಲಿಲ್ಲ. ಇದರ ರೈಟಿಂಗ್ಗೆ ಇದರದ್ದೇ ಕೆಲಸಗಳಿಗೆ ತೊಡಸ್ಕೊತಾ ಇದ್ದಾಗ ಅವನು ಹೊಟ್ಟೆಪಾಡಿಗೆ ಏನಾದರೂ ಮಾಡಬೇಕಲ್ಲ, ನಾವು ಬೇರೆ ಆಪ್ಷನ್ ಇರಲಿಲ್ಲ ನಮಗೆ. ಸೊ ಅವನು ಎಲ್ಲಿಂದನೋ ಒಂದಿಷ್ಟು ಸಾಲ ಮಾಡಿ ತೊಗೊಂಡ್ಬಂದು ಒಂದು ಬೇಕ್ರಿ ಹಾಕ್ಕೊಂಡು, ಬನ್ನಿ ನಾವು ಈ ಬೇಕ್ರಿಲಿ ಕೆಲಸ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ನಾವು ಪ್ಯಾರಲಲ್ಲಿ. ಎಲ್ಲಿ ಸರ್ ಅದು? ನಾಗರಭಾವಿ ಸರ್ಕಲಲ್ಲಿ ಬೇಕ್ರಿ ಮಾಡಿದ್ವಿ ಸರ್. ಹೌದಾ? ಓ ಸೂಪರ್. ಸೊ ಬೇಕ್ರಿ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ಬೇಕ್ರಿಯಲ್ಲಿ ಟೀ ಮಾಡಿಕೊಂಡು ಇದು ಮಾಡಿಕೊಂಡೆ ಅಲ್ಲೇ ಬರ್ಕೊಂಡು ಈ ಥರದ್ದೆಲ್ಲ ಮಾಡ್ತಾ ಇದ್ವಿ ಸಿನಿಮಾನ. ಸೊ ಮಾರ್ನಿಂಗ್ ಬೇಕರಿ ಅಂಡ್ ಕಾಂಡಿಮೆಂಟ್ಸ್. ಸೊ ಅದನ್ನು ಮಾಡಿದ್ವಿ. ಅಂದರೆ ತುಂಬ ಜನರ ಸಪೋರ್ಟ್ ಇದೆ. ಯಾರೋ ನನ್ನ ಫ್ರೆಂಡ್ಸು ಒಂದು ಎಷ್ಟು ಜನ ಊರಲ್ಲಿದ್ದಾರೆ, ಜಾಬ್ ಮಾಡ್ತಿದ್ದಾರೆ. ಅವರೆಲ್ಲ ಏನು ಮಗ ಏನಾಗ್ತಾ ಇದೆ, ಇಲ್ಲ ಹಿಂಗೆ ಆಗ್ತಾ ಇದೆ, ಇನ್ನೇನು ಪ್ರೊಡ್ಯೂಸರ್ ಸಿಗ್ಬೋದೇನೋ, ಹೌದಾ ಸರಿ ಆಯಿತು ಅಂತ. ಅವ್ರ ಸಂಬಳ ಆದ ತಕ್ಷಣ 2,000 1,000 ನನ್ನ ಅಕೌಂಟಿಗೆ ಹಾಕ್ಬಿಡೋರು. ಇವತ್ತಿಗೂ ಇದ್ದಾರೆ ತುಂಬ ಜನ ಫ್ರೆಂಡ್ಸು. ಅವ್ರು ಹಾಕ್ಬಿಡ್ತಾರೆ. ಅಂದರೆ ತಗೋ ನಿಂಗೆ ಬೇಕಾಗ್ಬೋದು, ಮೋಸ್ಟ್ಲಿ ಏನೋ ಮಾಡ್ತಾ ಇದೆಯಾ ಮಾಡು ಅಂತ. ಅಂದರೆ ಇಲ್ಲಿ ನಾನೀಗ ಬಂದು ಡೈರೆಕ್ಟಾಗಿ ಕುತ್ಕೊಂಡಿರ್ಬೋದು, ಬಟ್ ಇದ್ರ ಹಿಂದೆ ನಾನು ಸುಮಾರು ಜನ ಇದ್ದಾರೆ ಸರ್. ಒಂದಿಷ್ಟು ಜನರ ಕಾರಣ ಇದೆ, ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಅವ್ರಿಗೆ ಏನು ವಾಪಸ್ ಕೊಡೋಕ್ಕಾಗತ್ತೆ ಸರ್? ಏನು ಕೊಟ್ಟರು ಕಮ್ಮಿನೇ ಸರ್. ಅವ್ರಿಗೆ ಕೊಡೋಕೆ ಇರೋದೊಂದೇ, ನಾನಿಲ್ಲಿ ಈ ಕೆಲಸಕ್ಕೆ ನೀಟಾಗಿ ಶ್ರದ್ಧೆಯಿಂದ ಕೆಲಸ ಮಾಡಿ ನಾನೇನೇನಾದ್ರೂ ಹೆಸರು ತಗೊಂಡು, ಇಲ್ಲ ಇವನು ಒಬ್ಬ ಒಳ್ಳೆ ಡೈರೆಕ್ಟ್ರು ಅಂತ ಹೆಸರು ತಗೊಂಡ್ರೆ ಅದೇ ಅವರಿಗೆ ನಾನು ವಾಪಸ್ ಕೊಡುವಂಥ ಒಂದು ಮರ್ಯಾದೆ ಅಂತ.